ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ಟೈಮು ನೆಹರು ಪ್ಲಾನಿಟೋರಿಯಂ ಪಾರ್ಟ್ 1 ವಿಡಿಯೋ ಹಾಕಿದಾಗ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ರಿ, ಹಾಗೆ ಕೇಳ್ತಾ ಇದ್ರಿ ಪಾರ್ಟ್ 2 ಯಾವಾಗ ಹಾಕ್ತೀರಾ ಅಂತ ಅಂದ್ಬಿಟ್ಟು. ಸೊ ಇಷ್ಟು ದಿನದಿಂದ ಎಡಿಟ್ ಮಾಡ್ತಾನೇ ಇದ್ದೆ, ಇವಾಗ ಹಾಕ್ತಾಯಿದ್ದೀನಿ. ಹೋಪ್ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕಾನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ನನಗೆ ಪರ್ಸ್ನಲಾಗಿ ಇಷ್ಟ ಆಗಿರೋ ಪಾರ್ಕ್ ಅಂದರೆ ಇದು. ಯಾಕಂದರೆ ನಾನು ಸೈನ್ಸ್ ಸ್ಟೂಡೆಂಟ್ ಅಲ್ವಾ, ಅಂದರೆ ಹಿಂದೆ ಸೈನ್ಸ್ ಸ್ಟೂಡೆಂಟು, ಇವಾಗೇನು ಸೈನ್ಸ್ ಸ್ಟೂಡೆಂಟ್ ಅಲ್ಲ. ಈ ಥರ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಅಂದರೆ ನನಗೆ ಜಾಸ್ತಿ ಇಷ್ಟ ಆಗುತ್ತೆ. ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ. ನೀವು ಇವಾಗ ಎಕ್ಸ್ಪೆರಿಮೆಂಟ್ ಏನು ನೋಡ್ತಾ ಇದ್ದೀರಾ, ಇದು ನಿಮ್ಮ ವೆಯ್ಟ್ ಎಷ್ಟು ಅಂತ ತೋರಿಸುತ್ತೆ. ಹೇಗೆ ಅಂತಂದರೆ ಇದ್ರ ಮೇಲೆ ನೀವು ನಡ್ಕೊಂಡು ಹೋದರೆ ಸೈಡಲ್ಲಿ ವೆಯ್ಟಸ್ದು ಬೋರ್ಡ್ ಹಾಕಿರ್ತಾರೆ. ಸೊ ನೀವು ನಡ್ಕೊಂಡು ಹೋದಾದ್ಮೇಲೆ ಆ ಪ್ಲೇಟು ಯಾವಾಗ ನೆಲಕ್ಕೆ ಟಚ್ ಆಗೋ ಥರ ನಿಮಗೆ ಫೀಲ್ ಆಗುತ್ತೆ, ಅದೇ ನಿಮ್ಮ ವೆಯ್ಟು ಅಂತ ನಿಮಗೆ ಗೊತ್ತಾಗುತ್ತೆ. ಎಷ್ಟು ಅದ್ಭುತವಾಗಿದೆ ಅಲ್ವಾ. ನಾವು ಹೋಗಿದ್ದು ವೀಕೆಂಡ್ ಆಗೋ ಇರೋದ್ರಿಂದ ತುಂಬ ಜನ ಇದ್ದರು. ಅಲ್ಲಿ ದೊಡ್ಡವ್ರಿಗಿಂತ ಜಾಸ್ತಿ ಚಿಕ್ಕ ಮಕ್ಕಳೇ ತುಂಬ ಜನ ಬಂದಿದ್ದರು. ಆಬ್ವಿಯಸ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗಂತೂ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಪಾಠದಲ್ಲೂ ಬರ್ತಾ ಇರುತ್ತೆ. ನಾವು ಬುಕ್ಕಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ಆ ಎಕ್ಸ್ಪೆರಿಮೆಂಟ್ನ ನೋಡಿಬಿಟ್ಟು ಫೀಲ್ ಮಾಡೋದಿದೆಯಲ್ಲ, ಆ ಫೀಲೇ ಬೇರೆ, ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ನಿಮಗೆಲ್ಲ ಗೊತ್ತು ಸೂರ್ಯನ ಗುರುತ್ವಾಕರ್ಷಣ ಶಕ್ತಿಯಿಂದ ಭೂಮಿ ತಿರುಗ್ತಾ ಇದೆ ಅಂತ ಅಂದ್ಬಿಟ್ಟು. ಇವತ್ತು ಭೂಮಿನ ತಿರುಗಿಸೋ ಅವಕಾಶ ನನಗೆ ಸಿಕ್ತು. ನನಗಂತೂ ಸಖತ್ ಖುಷಿ ಆಯಿತು. ನೋಡಿ ನಾನು ಭೂಮಿನ ಹೇಗೆ ತಿರುಗಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಅದರಲ್ಲಿ ನಾನು ಇಂಡಿಯಾ ಮ್ಯಾಪ್ನ ಸರ್ಚ್ ಮಾಡ್ತಾಯಿದ್ದೆ ಎಲ್ಲಿದೆ ಅಂತ ಅಂದ್ಬಿಟ್ಟು. ಸೊ ತಿರುಗಿಸಿ ಕೊನೆಗೆ ಇಂಡಿಯಾ ಮ್ಯಾಪಿಗೆ ಹಗ್ಲಾಯಿತು. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದರೊಳಗಡೆ ಶೋಸ್ ಎಲ್ಲ ನಡೆಯೋದು. ಅದು ಒಳ್ಳೆ ಮೂವಿ ಥರ ಇರುತ್ತೆ. ನಾವು ಬೇರೆ ಯಾವುದೋ ಲೋಕಕ್ಕೆ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ನೀವೇನಾದ್ರು ಇಲ್ಲಿಗೆ ವಿಸಿಟ್ ಮಾಡಿದ್ರೆ ನೀವು ಬುಕ್ ಮೈ ಶೋ ಮುಖಾಂತರ ನೀವು ಟಿಕೆಟ್ಸ್ ಕೂಡ ಬುಕ್ ಮಾಡ್ಕೊಬೋದು. ನಾವು ಹೇಗೆ ಮೂವಿ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಇದೇ ನೋಡಿ, ಇದು ಇಂಡಿಯಾ ಮ್ಯಾಪ್. ಅದ್ರ ಪಕ್ಕ ಶ್ರೀಲಂಕಾನೂ ಇದೆ. ಫ್ಲಿಪ್ಪರ್ಗೋ ಅಂತ ಒಂದು ಆ್ಯಪ್ ಬರುತ್ತೆ. ಈ ಆ್ಯಪ್ನ ಡೌನ್ಲೋಡ್ ಮಾಡಿದ್ರು ಆ ಆ್ಯಪ್ ಥ್ರೂ ಅಲ್ಲಿ ಏನೇನಿದೆ ಅಂತ ನೀವು ನೋಡ್ಬೋದು. ಇಲ್ಲಿ ಹೆಜ್ಜೆಗೂ ನೀವು ಪ್ಲ್ಯಾನೆಟ್ಸ್ನ ನೋಡ್ಬೋದು. ಆವಾಗಲೇ ಅರ್ತ್ ನೋಡಿದ್ರಿ, ಈಗ ನೆಪ್ಚ್ಯೂನ್ನ ನೋಡ್ತಾ ಇದ್ದೀರಾ. ಹಾಗೆ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಎಷ್ಟು ಪ್ಲ್ಯಾನೆಟ್ ಇದೆ ಅಷ್ಟು ಪ್ಲ್ಯಾನೆಟ್ನ ಅಲ್ಲಿರಿಸಿದ್ದಾರೆ. ರಿಯಲ್ ಪ್ಲ್ಯಾನೆಟ್ಸ್ ಅಲ್ಲ, ಎಲ್ಲ ಆರ್ಟಿಫಿಷಿಯಲ್ ಪ್ಲ್ಯಾನೆಟ್ಸ್. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ತುಂಬ ಗಾಳಿ ಬಂದಾಗ ರೊಟೇಟ್ ಆಗ್ತಾ ಇರುತ್ತೆ. ನಾವು ಹೋಗಿದ್ದಿನ ತುಂಬ ಬಿಸಿಲಿತ್ತು, ಅದಕ್ಕೆ ಅದು ರೊಟೇಟ್ ಆಗಲಿಲ್ಲ. ನಾನು ಮ್ಯಾಪ್ ಲೊಕೇಶನ್ ಹಾಕಿದ್ದೀನಲ್ಲ, ಅದನ್ನು ಓಪನ್ ಮಾಡಿದಾಗ ಅಲ್ಲಿಗೆ ಹೋಗಿರೋರು ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಎಲ್ಲ ಅಪ್ಲೋಡ್ ಮಾಡಿದ್ದಾರೆ. ಸೊ ಅದರಲ್ಲಿರೋ ವೀಡಿಯೋಸಲ್ಲಿ ನೀವು ಖಂಡಿತವಾಗೂ ಅದನ್ನು ನೋಡ್ಬೋದು. ಇವಾಗ ಸ್ಯಾಟರ್ನ್ ನೋಡಿದ್ರೆ ನೆಕ್ಸ್ಟು ಜುಪಿಟರ್ನ ನೋಡ್ತೀರಾ. ನೋಡಿ, ಹಾಗಂತಿದಾಗೆ ಜುಪಿಟರ್ ಬಂದೇ ಬಿಡ್ತು. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಪ್ಲ್ಯಾನೆಟ್ ಬಂದು ಮಾರ್ಸ್. ಯಾಕದು ಇಷ್ಟೊಂದು ರೆಡ್ ಆಗಿರುತ್ತೆ ಅಂತಂದರೆ ಅದು ಸನ್ನಿಗೆ ಸ್ವಲ್ಪ ನಿಯರ್ ಆಗಿರೋದ್ರಿಂದ ಯಾವಾಗಲೂ ಶಾಖದಿಂದ ತುಂಬಿರುತ್ತೆ. ರಾಕೆಟ್ ನೋಡ್ತಾ ಇದ್ದೀರಾ, ಅಬ್ಬಾ ಎಷ್ಟು ದೊಡ್ಡ ರಾಕೆಟ್. ಇದು ಆರ್ಟಿಫಿಷಿಯಲು, ರಿಯಲ್ ರಾಕೆಟ್ ಇದಕ್ಕಿಂತ ದೊಡ್ಡದಾಗೇ ಇರುತ್ತೆ. ಇಲ್ಲಂತೂ ಮೋರ್ ದ್ಯಾನ್ 50+ ಎಕ್ಸ್ಪೆರಿಮೆಂಟ್ಸ್ ಇರುತ್ತೆ. ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ನೋಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೈನ್ಸ್ ಇಷ್ಟಪಡೋರಿಗಂತೂ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ. ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಯಪ್ಪ, ತಿಳ್ಕೊಳ್ಳೋದಿನ್ನ ಎಷ್ಟೊಂದಿದೆ.
ನೀವು ಇವಾಗೇನು ನೋಡ್ತಾ ಇದ್ದೀರಾ, ಇದು ಮ್ಯೂಸಿಕಲ್ ಪೈಪ್ ಹೇಗೆ ಸೌಂಡ್ ಮಾಡುತ್ತೆ ಅಂತ ನೀವೇ ನೋಡಿ. ಸೊ ಇಲ್ಲಿಗೆ ನೆಹರು ಪ್ಲಾನಿಟೋರಿಯಂ ಪಾರ್ಟ್ 2 ವಿಡಿಯೋ ಮುಗೀತು. ಇದು ಕೆಂಪೇಗೌಡ ಮೆಜೆಸ್ಟಿಕಲ್ಲಿ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಈ ಥರ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ನಿಮಗೆಲ್ಲ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ. ಮೇ ಬಿ ಇವಾಗಲೂ ಇದೆ ಅನಿಸುತ್ತೆ ಅದು. ನಿಮ್ಗೇನು ಅನ್ನಿಸ್ತು ಇದನ್ನು ನೋಡಿ ನೀವು ಕೂತ್ಕೊಂಡಿದ್ದ ಕಡೆನೇ ನಾನು ಬ್ಯಾಂಗ್ಳೂರ್ನೆಲ್ಲ ತೋರಿಸ್ತಾ ಬರ್ತಾಯಿದ್ದೀನಿ ನಿಮಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ದಸರಾ ಸೀಸನ್ ಆಗಿರೋದ್ರಿಂದ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನಲ್ಲಿ ಈ ಥರ ಗೊಂಬೆಗಳನ್ನ ಕೊಂಡಿಸಿದ್ರು. ನೋಡೋದಕ್ಕಂತೂ ಅದ್ಭುತವಾಗಿತ್ತು. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ವಿಡಿಯೋ ಆ ರಿಯಲ್ ಚಿತ್ರಣಕ್ಕೆ ಒಂದು ಜಸ್ಟಿಸ್ನ ಕೊಡುತ್ತೋ ಇಲ್ವೋ, ಬಟ್ ನಿಜವಾಗ್ಲೂ ಡೈರೆಕ್ಟಾಗಿ ನೋಡಬೇಕಾದ್ರೆ ಇರೋ ಫೀಲೇ ಬೇರೆ. ಅದರಲ್ಲೂ ನನ್ನ ಕೈಲಿ ಎಷ್ಟಾಗುತ್ತೋ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸೋದಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದೀನಿ. ಹೋಪ್ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇವಾಗ ನೀವು ಯೂಟ್ಯೂಬರ್ಸ್ ಎಲ್ಲ ವೀಡಿಯೋ ಮಾಡೋದನ್ನು ನೋಡಿರ್ಬೋದು. ಲೂಲು ಮಾಲ್ ಅಂತ ಅಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ತುಂಬ ಫೇಮಸ್ ಆಗಿದೆ, ಮತ್ತು ರೀಸೆಂಟಾಗಿ ಓಪನ್ ಆಗಿರೋದು ಕೂಡ ಮಿನಿ ವಂಡರ್ಲಾ ಅಂತಲೂ ಇದನ್ನು ಕೂಗ್ಬೋದು. ನಾನು ಇನ್ನೂ ಇಲ್ಲಿಗೆ ಹೋಗಿಲ್ಲ, ಇನ್ ಕೇಸ್ ಹೋದರೆ ಖಂಡಿತವಾಗೂ ವೀಡಿಯೋ ಮಾಡಿ ತೋರಿಸೋದಕ್ಕೆ ಅಂತ ಟ್ರೈ ಮಾಡ್ತೀನಿ. ನಾವು ಬಸ್ಸಲ್ಲಿ ಬರಬೇಕಾದ್ರೆ ಈ ಮಾಲ್ ಲೈಟಿಂಗ್ ಎಲ್ಲ ಹಾಕಿದ್ರು, ನನಗದು ನೋಡಿ ಸಖತ್ ಖುಷಿ ಆಯಿತು. ಸೊ ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂತ ಇಷ್ಟ ಆಗಿದ್ದಕ್ಕೆ ನಾನು ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ಕೂಡ ತಗೊಂಡೆ. ಕೊನೆಯದಾಗಿ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ್ಯಾವ ಥರ ವೀಡಿಯೋ ಮಾಡಬೇಕು ಅಂತ ಏನಾದ್ರು ಐಡಿಯಾಸ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆ ಥರ ವೀಡಿಯೋಸ್ ಮಾಡೋದಕ್ಕೆ ಮಿಸ್ ಮಾಡದೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ನೋಡಾದ್ಮೇಲೆ ನೀವೆಲ್ಲರೂ ಈ ವಿಡಿಯೋನ ಸಖತ್ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಜಾಸ್ತಿ ಎಂಜಾಯ್ ಮಾಡಬೇಕು ಅಂದರೆ ಲೈಫ್ ಟೈಮಲ್ಲಿ ಒಂದ್ಸಲನಾದ್ರೂ ವಿಸಿಟ್ ಮಾಡಿ. ಈ ವಿಡಿಯೋ ನೋಡಾದ್ಮೇಲೆ ಎಲ್ಲರೂ ವಿಸಿಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಒಂದೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಲವ್ ಯು ಆಲ್.